Hi guys, welcome back to Soumya Jagattu Hunsuru YouTube ಚಾನಲ್ ಆ್ಯಂಡ್ ದೆನ್ ಇನ್ಸ್ಟಾಗ್ರಾಮ್ ಅಕೌಂಟ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಥರ್ಸ್ಡೇ ಮಿನಿ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ದು ರೆಡಿಯಾಗಿ ಅದ್ರ ಜೊತೆಗೆ ತಿಂಡಿಗೆ ಅಂತ ಹೇಳಿ ರೈಸ್ ಬಾತ್ ಮಾಡಿ ಮುದ್ದೆ ಮಾಡಿದ್ದೆ. ಸೊ ಬಸ್ ಕೂಡ 8 o'clock ಬಸ್ ನನಗೆ ಸಿಕ್ತು. ನನ್ನ ಮಗಳಿಗೆ ತಿನ್ಸೋಕ್ಕಾಗಲಿಲ್ಲ, ಇಟ್ಟು ಬಂದೆ ತಿನ್ಕೊಳ್ಳಿ ಅಂತ ಹೇಳಿಬಿಟ್ಟು ಅದ್ರ ಜೊತೆಗೆ ಬಸ್ಸಲ್ಲಿ ನನ್ನ ಸ್ಟೂಡೆಂಟ್ ರವಿ ಸಿಕ್ಕಿದ್ರು. ಕಾಲೇಜಿಗೆ ಎಂಟರ್ ಆದರೆ ಇಲ್ಲಿ ನೋಡಿದ್ರೆ ಒಬ್ಬರು ಸ್ಟೂಡೆಂಟ್ ಇಲ್ಲ. ಹಬ್ಬ ಅಂತ ಹೇಳಿ ಹಿಂದಿನ ದಿನ ಎಲ್ಲ ಜಾಗರಣೆ ಮಾಡಿದರು ಅನಿಸುತ್ತೆ. ಬೆಳಗ್ಗೆನೇ ಯಾರೂ ಸ್ಟೂಡೆಂಟ್ಸ್ ಬಂದಿರಲಿಲ್ಲ. ಸೊ ನಾನು ಹೋಗಿ ತಿಂಡಿ ಮಾಡಿದರೂ ಕೂಡ ಬಾಕ್ಸ್ನ ಕ್ಯಾರಿ ಮಾಡೋಕ್ಕಾಗಲಿಲ್ಲ. ಬಾಕ್ಸ್ನ ಮತ್ತೆ ಮನೇಲೇ ಬಿಟ್ಟಿದೆ ಅಂತ ಹೇಳಿ ಬಿಸ್ಕೆಟ್ ತಿಂದ್ಕೊಂಡು ಕ್ಲಾಸ್ ಮುಗಿಸ್ಕೊಂಡು ಇದು ಪ್ರೇಯರಿಗೆ ಗ್ಯಾದರ್ ಆಗಿದ್ದು. ಸೊ ಇಲ್ಲಿ ಕ್ಲಾಸ್ನ ಮುಗಿಸ್ಕೊಂಡು ನಾನು ಕೂಡ ಅಲ್ಲಿಂದ ಹೊರಟೆ. ಐ ಥಿಂಕ್ ಕ್ಲಾಸ್ ಎಲ್ಲ ಮುಗ್ದಿದ್ದು ಮಧ್ಯಾಹ್ನ ಆಗಿತ್ತು. ಅದಾದಮೇಲೆ ನಮ್ಮ ಮನೆಯವ್ರು ಸ್ವಲ್ಪ ಜ್ವರ ಇದೆ ಅಂತ ಹೇಳಿದ್ರು ಅಂತ ಹೇಳಿ ಹಾಲು ಮತ್ತು ಬ್ರೆಡ್ಡನ್ನು ತೊಗೊಂಡು ಹೋಗ್ತಾ ಇದ್ದೆ. ಜೀವನದಲ್ಲಿ ನಾವು ಇಷ್ಟಪಡೋರು ಎಷ್ಟು ನಮ್ಮ ಜೊತೆ ಎಷ್ಟು ಖುಷಿಯಾಗಿರ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಖುಷಿಯಾಗಿರಿ, ನಿಮ್ಮ ಜೊತೆ ಇರೋರನ್ನು ಖುಷಿಯಾಗಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀವು ಕಷ್ಟಕ್ಕೆ ಹೋಗಬೇಡಿ, ನಿಮ್ಮ ಜೊತೆಲಿರೋರನ್ನು ಕಷ್ಟಕ್ಕೆ ಹೋಗೋದಕ್ಕೆ ಬಿಡಬೇಡಿ ಅಂತ ಹೇಳ್ತಾ, ಪ್ಲ್ಯಾನಿಂಗ್ ಮಾಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಲೈಫಲ್ಲಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಪರಂಗಿ ಹಣ್ಣನ್ನು ಮಾರ್ತಾ ಇದ್ದಾರೆ. ಸೊ ನಾನು ಅದರ ಬಗ್ಗೆ ಹೇಳಬೇಕಿತ್ತು, ನೆಕ್ಸ್ಟ್ ವೀಡಿಯೋದಲ್ಲೇ ಅದ್ರ ಬಗ್ಗೆ ಹೇಳ್ತೀನಿ. ಅಲ್ಲಿ ತುಂಬ ಚೆನ್ನಾಗಿರೋ ಪರಂಗಿ ಹಣ್ಣು ಸಿಗುತ್ತೆ. ಅಲ್ಲಿಂದ ಬಂದು ನನ್ನ ಮಗಳಿಗೆ ಫ್ರೆಶ್ ಅಪ್ ಮಾಡಿ ಅವಳನ್ನು ಸ್ವಲ್ಪ ರೆಡಿ ಮಾಡಿ ವಾಕ್ ಮಾಡಬೇಕಮ್ಮ ಅಂತ ಹೇಳಿದ್ಲು. ಅವಳನ್ನು ಕರ್ಕೊಂಡು ಹೋದೆ. ಅದಾದಮೇಲೆ ಸ್ವಲ್ಪ ಅವಳಿಗೂ ಹಾಲು ಬಿಸಿ ಮಾಡಿ 1 ಪೀಸ್ ಬ್ರೆಡ್ ತಿನ್ನಿಸ್ದೆ. ಸೊ ಈ ರೀತಿ ಇದೆ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟು ಸಬ್ಸ್ಕ್ರೈಬ್.